ಹಾಯ್, ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಲಾಸ್ಟ್ ಫ್ರೈಡೆಯಿಂದ ವೆಕೇಷನಲ್ಲಿದ್ದೆ. ಸೊ ಐ ಆಮ್ ಬ್ಯಾಕ್ ಫ್ರಮ್ ಎಸ್ಟರ್ಡೇ. ಸೊ ಬ್ರಾಡರ್ ಮಾರ್ಕೆಟ್ ನೋಡೋಣ. ಸೊ ಜಸ್ಟ್ ಎ ಮೂಮೆಂಟ್. ಸೊ ಫಸ್ಟ್ ನಿಫ್ಟಿ ಚಾರ್ಟ್ ನೋಡೋಣ. ಸೊ ಆ್ಯಕ್ಚುಲಿ ನಿಫ್ಟಿ 50 ಮಾತ್ರ ಕಂಪ್ಯಾರಿಟಿವ್ಲಿ ಟು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಟ್ರೆಂಡಿಂಗ್ ಆಗಿರೋದು. ಪ್ಲಸ್ ಬೇಸಿಕಲಿ ನೀವು ಕ್ಲೋಸಿಂಗ್ ಕೂಡ ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದೆ, ಅಬೌಟ್ 26,000. ಬಟ್ ಕಂಪೇರ್ಡ್ ಟು ಸ್ಟಾಕ್ಸ್ ವೈಸ್ ನೋಡೋದಾದ್ರೆ ಏನಂತ ಮೂಮೆಂಟ್ಸ್ ಇಲ್ಲ ಆ್ಯಕ್ಚುಲಿ. ಸೊ ವೆರಿ ಸೆಲೆಕ್ಟಿವ್ ಸ್ಟಾಕ್ಸ್ ಮಾತ್ರ ಪ್ರಿಫರ್ ಮಾಡ್ಬೋದು, ಅದು ಎಸ್ಪೆಷಲಿ ಲಾರ್ಜ್ ಕ್ಯಾಪ್ಸಲ್ಲಿ ಮಾತ್ರ. ಬಿಕಾಸ್ ಮಿಡ್ ಕ್ಯಾಪ್ಸ್ ಆಗಲಿ ಸ್ಮಾಲ್ ಕ್ಯಾಪ್ಸ್ ಆಗಲಿ ಅದರ ಪರ್ಫಾರ್ಮೆನ್ಸೇ ಇಲ್ಲ. ಮಿಡ್ ಕ್ಯಾಪ್ಸ್ ಇಸ್ ಫೈನ್ ಕಂಪೇರ್ಡ್ ಟು ಸ್ಮಾಲ್ ಕ್ಯಾಪ್ಸ್ ಅಂದರೆ ರಿಲೇಟಿವ್ ತುಂಬ ವೀಕ್ ಇದೆ. ಸೊ ಯಾರಾದರೂ ಸ್ಟಾಕ್ಸ್ ಪ್ರಿಫರ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಫ್ರಮ್ ನಿಫ್ಟಿ ಲಾರ್ಜ್ ಕ್ಯಾಪೇ ಇರಬೇಕು, ನಾಟ್ ಫ್ರಮ್ ದಿ ಎನಿ ಅದರ್ ಲೈಕ್ ಸ್ಮಾಲ್ ಕ್ಯಾಪ್ ಆರ್ ಮೈಕ್ರೋ ಕ್ಯಾಪ್ ಕೂಡ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಸೊ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಆಬ್ವಿಯಸ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಮೂಮೆಂಟಮಲ್ಲಿದೆ. ಇವತ್ತು ಕೂಡ PSU ಬ್ಯಾಂಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿನೇ ಒಳ್ಳೆ ಮೂಮೆಂಟಮ್ ಇದೆ ಕಂಪೇರ್ ಟು ಅದರ್ ಇಂಡೆಕ್ಸ್. ಸೊ ನೀವು ನೋಡ್ಬೋದು ಲಾಸ್ಟ್ ಫ್ಯೂ ಡೇಸಿಂದ ಆಲ್ಮೋಸ್ಟ್ ಫ್ಯೂ ವೀಕ್ಸಿಂದ ಬ್ಯಾಂಕ್ ನಿಫ್ಟಿ ಮತ್ತು PSU ಬ್ಯಾಂಕ್ ತುಂಬ ಸ್ಟ್ರಾಂಗ್ ಇದೆ. ಸೊ ಬಟ್ ಯಾವುದಾದ್ರೂ ಸೆಟಪ್ಸ್ ಅಥವಾ ಏನು ಹೇಳ್ಬೋದು, ಒಂದು ಒಳ್ಳೆ ಎಂಟ್ರಿ ಪಾಯಿಂಟ್ ಸಿಕ್ಕಿಲ್ಲ ನನಗೆ PSU ಇದರಲ್ಲಿ, ಅಥವಾ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಂಗೆ ಸಿಕ್ಕಿಲ್ಲ. ಸೊ ನಾನು ಯಾವುದೇ ಸ್ಟಾಕ್ಸ್ ಪ್ರಿಫರ್ ಮಾಡಿಲ್ಲ. ಸೊ ಇದು ಬ್ಯಾಂಕ್ ನಿಫ್ಟಿ ವ್ಯೂ. ಇದು ತುಂಬ ಸ್ಟ್ರಾಂಗ್ ಇದೆ ಮೂಮೆಂಟಮ್ ಅಂತ ಹೇಳ್ಬೋದು. ಸೊ ಮಿಡ್ ಕ್ಯಾಪ್ ಬರೋದಾದ್ರೆ ಅಬ್ವಿಯಸ್ಲಿ ಮಿಡ್ ಕ್ಯಾಪ್ ಕೂಡ ಸ್ಟ್ರಾಂಗ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಏನಂತ ಸ್ಟ್ರಾಂಗ್ ಇಲ್ಲ ಕಂಪೇರ್ ಟು ನಿಫ್ಟಿ. ಬಟ್ ಓಕೆ ಫೈನ್, ಏನು ಸ್ಟಾಕ್ಸ್ ಯಾವುದು ಬೇಸ್ ಬ್ರೇಕ್ ಡೌನ್ ಆಗೋದಾಗಲಿ ಅಥವಾ ಯಾವುದೇ ಥರ ಒಂದು ಫೇಲ್ಯೂರ್ ಆಗ್ತಾ ಇಲ್ಲ. ಬಟ್ ಪ್ರಿಫರಬಲಿ ಲಾರ್ಜ್ ಕ್ಯಾಪ್ಸು ಪ್ರಿಫರ್ ಮಾಡಿ. ಯಾವುದೇ ಥರ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಸು ಅಟ್ ದಿಸ್ ಮೂಮೆಂಟ್ ವರ್ತಿಲ್ಲ ಟ್ರೇಡ್ ತೊಗೊಳಕ್ಕೆ. ಸೊ ನೀವು ನೋಡ್ಬೋದು ನಿಫ್ಟಿ ಸ್ಮಾಲ್ ಕ್ಯಾಪ್ ಯಾವ ಥರ ಒಂದು ರೇಂಜ್ ಬೌಂಡ್ ಮಾರ್ಕೆಟೆಲ್ಲ ಇದೆ ಇವಾಗಲೂ ಸಹ. ಸೊ ಇನ್ ಕೇಸ್ ಏನಾದರೂ ಈ ಶೇಕ್ಔಟ್ ಏನಾಗಿತ್ತು ಸಮ್ವೇರ್ ಅರೌಂಡ್ 17,850 ಲೆವೆಲ್ ಕೆಳಗಡೆ ಟ್ರೇಡ್ ಆಯಿತು ಅಂದರೆ ಡೆಫಿನೆಟ್ಲಿ ತುಂಬ ವೀಕ್ ಅಂತಲೇ ಅರ್ಥ. ಆಬ್ವಿಯಸ್ಲಿ ಇವಾಗ ಕೂಡ ವೀಕ್ ಇದೆ. ಸೊ ಜಸ್ಟ್ ಈಗ ಅಟ್ ದಿಸ್ ಮೂಮೆಂಟ್ ಏನು ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ ನಿಫ್ಟಿ ಸ್ಮಾಲ್ ಕ್ಯಾಪ್ಸಲ್ಲಿ, ಅನ್ಲೆಸ್ ಪಕ್ಕ ಒಂದು ಒಳ್ಳೆ ಸೆಟಪ್ಸ್ ಏನಂತಾರೆ ಇದ್ರ ಮಾತ್ರ ವಿತ್ ಗುಡ್ ರಿಸ್ಕ್ ರಿವಾರ್ಡ್ ಇರಬೇಕು. ಸೊ ಬಟ್ ಓವರ್ ಆಲ್ ನೋಡೋಕೆ ಸ್ಮಾಲ್ ಕ್ಯಾಪ್ಸ್ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಇಂಡೆಕ್ಸ್ ವೈಸ್ ನೋಡಿದ್ರೆ ನೀವು ನೋಡೋದು ಆಟೋ ಇಂಡೆಕ್ಸ್. ನಾನು ಆ್ಯಕ್ಚುಲಿ ಒಂದು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆಟೋ ಇಂಡೆಕ್ಸಲ್ಲಿ. ಏನು ನಿಮಗೆ ಪ್ರಯರ್ ಟ್ರೆಂಡ್ ಒಳ್ಳೆ ಸ್ಟ್ರಾಂಗ್ ಮೂಮೆಂಟಮ್ ಇತ್ತು. ಬಸ್ ನೋಡ್ಬೋದು ನೀವು ಆಗಸ್ಟಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ 23 ಒಳ್ಳೆ ಮೂಮೆಂಟಮ್ ಇತ್ತು ಆಟೋ ಇಂಡೆಕ್ಸಲ್ಲಿ. ಆಬ್ವಿಯಸ್ಲಿ ಒಂದು ಒಳ್ಳೆ ಪ್ರಯರ್ ಟ್ರೆಂಡ್ ಆದಮೇಲೆ ಇದು ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಈ ಸೈಡ್ ವೇಸ್. ಸೊ ಇದು ಒಳ್ಳೆ ಬೇಸ್ ಫಾರ್ಮ್ ಆಗಿದೆ ಈಗ. ಸೊ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ಆಟೋ ಇಂಡೆಕ್ಸ್ ಅಂದರೆ ಡೆಫಿನೆಟ್ಲಿ ಇಲ್ಲಿಂದ ಅಟ್ಲೀಸ್ಟ್ ಇನ್ನು 1 ಡೇ ಅಥವಾ 2 ಡೇಸ್ ಕನ್ಸಾಲಿಡೇಷನ್ ಆದರೂ ಆಗ್ಬೋದು. ಜಸ್ಟ್ ಅ ಮೂಮೆಂಟ್. ಸೊ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನಾನು. ಸೊ ಈ ಥರದ ಎಕ್ಸ್ಪೆಕ್ಟ್ ಮಾಡ್ತೀನಿ ಆಟೋ ಇಂಡೆಕ್ಸಲ್ಲಿ. ಬಿಕಾಸ್ ಏನು ಆಟೋ ಸೆಕ್ಟರ್ ಕೂಡ ಒಳ್ಳೆ ಮೂಮೆಂಟಮ್ ಇರೋದ್ರಿಂದ ಈವನ್ ಸ್ಟಾಕ್ಸ್ ಕೂಡ ಪ್ರಿಫರಬಲಿ ಇದೇ ಥರ ಮೂಮೆಂಟಮ್ ಇದೆ. ಇದು ಸೈಡ್ ವೈಸ್ ಕನ್ಸಾಲಿಡೇಷನ್ ಆಗಿ ಪ್ರೇಯರ್ ಅಪ್ ಟ್ರೆಂಡ್ ವಿತ್ ಸೈಡ್ ವೈಸ್ ಕನ್ಸಾಲಿಡೇಷನ್ ಮತ್ತು ರೆಸಿಸ್ಟೆನ್ಸಲ್ಲಿ ಟ್ರೇಡ್ ಮಾಡ್ತಾ ಇರುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮಗೆ ಜಸ್ಟ್ ಮೂಮೆಂಟ್ ನಮ್ಮ PSU ಬ್ಯಾಂಕ್ಸ್ ಕೂಡ ತೋರಿಸ್ತೀನಿ. ಇಲ್ಲಿ ಸೇಮ್ ಇದೇ ಥರ ಇತ್ತು ಆ್ಯಕ್ಚುಲಿ. ನೀವು ನೋಡ್ಬೋದು ಇಲ್ಲಿ ಸಮ್ವೇರ್ ಅರೌಂಡ್ ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ಇದು. ಸೊ ನೀವು ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ದೀರಾ ಮೂಮೆಂಟಮ್, ಈ ಟ್ರೆಂಡ್ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟಾಗಿ. ನೀವು ಚಾನಲ್ ನೋಡ್ಬೋದು ಟ್ರೆಂಡ್ ಏನಾಗುತ್ತೆ ಜಸ್ಟ್ ಮೂಮೆಂಟ್. ಬಟ್ ಆ್ಯಕ್ಚುಲಿ ಇದು ನಿಮಗೆ ಆಲ್ಮೋಸ್ಟ್ ಇಲ್ಲಿಂದಾನೇ ಬ್ರೇಕ್ಔಟ್ ಕೊಟ್ಟಿತ್ತು ನೋಡ್ಬೋದು. ಸೊ ಈ ಥರ ಸಿಮಿಲರ್ಲಿ ನೀವು ಆಟೋ ಇಂಡೆಕ್ಸ್ ಕೂಡ ಈಗ ಇದೆ ಆ್ಯಕ್ಚುಲಿ, ಈಗೇನೇ ಇದೆ ಆಟೋ ಇಂಡೆಕ್ಸ್ ಕೂಡ ಈಗೇನೇ ಇದೆ. ಸೊ ನೋಡೋಣ ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಕೊಟ್ಟು ಅಂದರೆ ಡೆಫಿನೆಟ್ಲಿ ನಾನು ಆಟೋ ಸ್ಟಾಕ್ಸ್ ಪ್ರಿಫರ್ ಮಾಡೋದು. ಯಾವುದೇ ಥರ ಬೇರೆ ಸೆಕ್ಟರ್ಸ್ ಕೂಡ ಆ್ಯಕ್ಚುಲಿ ಪ್ರಿಫರ್ ಮಾಡೋದು ಎಕ್ಸೆಪ್ಟ್ PSU ಬ್ಯಾಂಕ್ ತುಂಬ ಎಕ್ಸ್ಟೆಂಡ್ ಆಗಿರೋದ್ರಿಂದ PSU ಬ್ಯಾಂಕ್ ಕೂಡ ಅವಾಯ್ಡ್ ಮಾಡ್ತೀನಿ ಗೋಯಿಂಗ್ ಫಾರ್ವರ್ಡ್ ಎನಿ ಟ್ರೇಡ್ ತೊಗೊಳಕ್ಕೆ ನಾನು, ಅನ್ಲೆಸ್ ಒಳ್ಳೆ ಎಂಟ್ರಿ ಪಾಯಿಂಟ್ ಸಿಕ್ತು ಗುಡ್ ರಿಸ್ಕ್ ಮಾಡಿದಂದ್ರೆ ಮಾತ್ರ. ಸೊ ರಿಯಾಲಿಟಿ ಇಂಡೆಕ್ಸ್ ಡೆಫಿನೆಟ್ಲಿ ವೀಕ್ ಆಗಿದೆ. ಸೊ ಇಲ್ಲಿ ಅದೇ ಥರ ನಾನು ಎಸ್ಪೆಷಲಿ ಇದು ಒಂಥರ ಏನಂತಾರೆ ಕಂಪ್ಲೀಟ್ ಬ್ರೇಕ್ ಡೌನ್ ಆಗಿದೆ ಆ್ಯಕ್ಚುಲಿ. ಇದು ಈ ಲೈನ್ಗಿಂತ ಕೆಳಗಡೆ ಟ್ರೇಡ್ ಆಗಬಾರ್ದಾಗಿತ್ತು. ಸೊ ನೋಡೋಣ ಏನಾದ್ರು ಇನ್ ಕೇಸ್ ಕಂಪ್ಲೀಟ್ ಬ್ರೇಕ್ ಡೌನ್ ಆಯಿತು ಅಂದರೆ ಫೈನ್, ಇಲ್ಲ 2 to 3 ಡೇಸಲ್ಲಿ ರಿಕವರ್ ಆಗಬೇಕು. ಬಟ್ ಎನಿವೆ ಇದು ಕಂಪ್ಲೀಟ್ ನೋ ಟ್ರೇಡ್ ಝೋನ್ ಈಗ.
ಸೊ ಕನ್ಸ್ಯೂಮರ್ ಡ್ಯೂರಬಲ್ ನಾಟ್ ಇಂಟ್ರೆಸ್ಟೆಡ್ ಟು ಟ್ರೇಡ್ ಅಷ್ಟೇ. ಪ್ರೈವೇಟ್ ಬ್ಯಾಂಕ್ ಇಸ್ ಫೈನ್, ಬಟ್ ಸ್ಟಿಲ್ ನಾನು ಕಂಪೇರ್ ಟು ಅದರ್ ಇದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಸೊ ಜಸ್ಟ್ ಮಿನಿಟ್. ಸೊ ಫಿನಾನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ, ಆ್ಯಕ್ಚುಲಿ ನೋಡ್ಬೋದು ಫಿನಾನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಓವರ್ ಆಲ್ ಕಂಪೇರ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಫಸ್ಟ್ ಪ್ರಿಫರ್ ಮಾಡಿದೆ ಆಟೋ ಇಂಡೆಕ್ಸು, ಆಟೋ ರಿಲೇಟೆಡ್ ಸ್ಟಾಕ್ಸು ಪ್ರಿಫರ್ ಮಾಡ್ತೀನಿ. ಅದು ಬಿಟ್ಟರೆ ಒಳ್ಳೆ ಎಂಟ್ರಿ ಪಾಯಿಂಟ್ ಸಿಕ್ತು ಅಂದರೆ PSU ಬ್ಯಾಂಕ್ಸು, ಫಿನಾನ್ಸ್ ಸ್ಟಾಕ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಕಂಪ್ಲೀಟಾಗಿ ಬೇರೆ ಎಲ್ಲನೂ ಅವಾಯ್ಡ್ ಮಾಡ್ತೀನಿ ನಾನು, ಅನ್ಲೆಸ್ ಒಳ್ಳೆ ಸೆಟಪ್ಸ್ ಇದ್ದರೆ ಮಾತ್ರ. ಸೊ ಇನ್ನು ಸ್ಟಾಕ್ಸ್ ನೋಡಿದ್ರೆ ನನ್ನ ಓಪನ್ ಪೊಸಿಷನ್ಸಲ್ಲಿ ಜಸ್ಟ್ ಮೂಮೆಂಟ್ ಸಿಲ್ವರ್ ಆ್ಯಕ್ಚುಲಿ ನಾನು ಫ್ಯೂ ಡೇಸ್ ಬ್ಯಾಕೆ ನಾನು ಎಂಟ್ರಿ ತೊಗೊಂಡಿದ್ದೆ, ಸಮ್ವೇರ್ ಅರೌಂಡ್ ಈ ದಿನ ತೊಗೊಂಡಿದ್ದೆ 10th of November. ಸೊ ಇದು ಎಕ್ಸ್ಟೆಂಡೆಡ್ ಮೂವ್ ಕೊಟ್ಟಿರೋದ್ರಿಂದ ಸ್ವಲ್ಪ ಪಾರ್ಷಲ್ ಎಕ್ಸಿಟ್ ಆಗಿ ಮತ್ತೆ ಪುಲ್ ಬ್ಯಾಕ್ ಎಂಟ್ರೀಸ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ. ಇಲ್ಲಿ ಆ್ಯಕ್ಚುಲಿ 17th November ತೊಗೊಂಡಿದ್ದೀನಿ. ಅದೇ ಇಲ್ಲೇನು ನಾನು ಪ್ರಾಫಿಟ್ ಬುಕ್ ಮಾಡಿದೆ ಅದನ್ನೇ ರಿಸ್ಕ್ ತೊಗೊಂಡಿದ್ದೀನಿ, ನಾಟ್ ಎಕ್ಸ್ಟ್ರಾ ಅಡಿಷ್ನಲ್ ರಿಸ್ಕ್ ಏನು ತೊಗೊಂಡಿಲ್ಲ. ಸೊ ನೋಡೋಣ, ಆ್ಯಸ್ ಲಾಂಗ್ ಅಸ್ ಇಟ್ಸ್ ಅಬೋವ್ 15,000 1,52,000 ನಂಗೆ ನೋ ಇಶ್ಯೂಸ್. ಸೊ ನೋಡೋಣ. ನೈಕಾದಲ್ಲಿ ಆ್ಯಕ್ಚುಲಿ ನಾನು ಫ್ಯೂ ಡೇಸ್ ಬ್ಯಾಕ್ ತೊಗೊಂಡಿದ್ದೆ, ನಾನು ಆ್ಯಕ್ಚುಲಿ ಟ್ರಾಫಿಂಗಲ್ಲಿದೆ, ಬಟ್ ಸ್ಟಿಲ್ ಒಂದೊಳ್ಳೆ ಬೇಸ್ ಸೆಟಪ್ ಇರೋದ್ರಿಂದ ನಾನು ಎಂಟ್ರಿ ತೊಗೊಂಡೆ. ಆ್ಯಕ್ಚುಲಿ 265ಗೆ ಸ್ಟಾಪ್ ಲಾಸ್ 255 ಇಟ್ಕೊಂಡಿದ್ದೀನಿ. ನೋಡೋಣ. ಬಟ್ M6 ನಂದು ತುಂಬ ದಿನದಿಂದ ಟ್ರೇಡ್ ಇದೆ, ಏನು ಮೊಮೆಂಟಮ್ ಕೊಟ್ಟಿಲ್ಲ ಆ್ಯಕ್ಚುಲಿ ಫ್ಯೂ ಡೇಸಿಂದ. ಬಟ್ ಫೈನ್, ಆ್ಯಸ್ ಲಾಂಗ್ ಅಸ್ ನನ್ನ ಸ್ಟಾಪ್ ಲಾಸ್ ಇರೋವರೆಗೂ ನೋ ಇಶ್ಯೂಸ್. STS ಕೂಡ ನೋಡೋಣ. ಆ್ಯಕ್ಚುಲಿ ತುಂಬ ದಿನದಿಂದ ಪೊಸಿಷನ್ಸ್ ಇದೆ, ಆಲ್ಮೋಸ್ಟ್ ಫ್ಯೂ ವೀಕ್ಸಿಂದ ಇದೆ ನಂಗೆ ಪೊಸಿಷನ್ಸು. ಸೊ ಪ್ರಾಬಲಿ ನಾನು ಸ್ಟಾಪ್ ಲಾಸ್ 169 ಮೂವ್ ಮಾಡ್ಕೊತೀನಿ ಈಗ. ನೋಡೋಣ, ಇಲ್ಲೂ ಕೂಡ ನಾನು ಆ್ಯಕ್ಚುಲಿ ಇಲ್ಲಿ ಡೆಫಿನೆಟ್ಲಿ ನಾನು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದರ 2 to 3 ಡೇಸಲ್ಲಿ STS ಎಂಟರ್ಪ್ರೈಸಸ್ಸು ಕೂಡ ನಾನು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಮ್ವೇರ್ ಅಟ್ಲೀಸ್ಟ್ ಒಂದು ಈ ಥರ ನೋಡೋಣ. ಬಟ್ ಜಸ್ಟ್ ಮೂಮೆಂಟ್ ಡಿಲೀಟ್ ಮಾಡ್ತೀನಿ ಇದೆಲ್ಲ. ಸೊ ಬರ್ತೀನಿ, ವೆಯ್ಟ್ ಫಾರ್ ಫ್ಯೂ ಡೇಸ್ ಕನ್ಸಲ್ಟೇಷನ್ ಟು ಪ್ರೂವ್. ಆ್ಯಕ್ಚುಲಿ ಸಮ್ವೇರ್ ಇಲ್ಲಿ ತೊಗೊಂಡಿದ್ದೆ ಅದನ್ನು. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಎಂಟ್ರಿ ಪ್ರೈಸ್ ಸೆಕೆಂಡ್ ಎಂಟ್ರಿ ಬೈ ಪಾಯಿಂಟ್ ಮಾಡಿದ್ದೆ ಇಲ್ಲಿ. ಸೊ PSU ಬ್ಯಾಂಕ್ ಬಿಸ್ ಆ್ಯಕ್ಚುಲಿ ನಾನು ತುಂಬ ದಿನದಿಂದನೇ ಇತ್ತು, ನಾನು ಇವತ್ತು ಎಕ್ಸಿಟ್ ಆದೆ. ಆ್ಯಕ್ಚುಲಿ ನಾನು ಎಕ್ಸಿಟ್ ಆಗಿದ್ದ ರೀಸನ್ ನಂಗೆ ಬೇರೆ ಸ್ಟಾಕ್ಸ್ ಒಳ್ಳೆ ಬೇಸ್ ಸೆಟಪ್ ಇತ್ತು, ಅದಕ್ಕೆ ನಾನು PSU ಬ್ಯಾಂಕ್ ಬಿಸ್ ನಂದೇನು ಪ್ರಾಫಿಟ್ ಇತ್ತು ನಾನು ಕಂಪ್ಲೀಟ್ ಎಕ್ಸಿಟ್ ಆದೆ ಇವತ್ತು. ನಾನು ಸಮ್ಮರ್ 84 ರೂಪೀಸಿಂದನೇ ನಾನು ಬೈ ಮಾಡಿದೆ PSU ಬ್ಯಾಂಕ್ ಬಿಸ್ ಆ್ಯಕ್ಚುಲಿ. ಸೊ ಥೈರೇಕರ್ ಕೂಡ ನಾನು ಫ್ಯೂ ಡೇಸ್ ಬ್ಯಾಕೆ ತೊಗೊಂಡಿದ್ದು, ಇದು ಒಳ್ಳೆ ಎಂಟ್ರಿ ಪ್ರೈಸ್ ಇತ್ತು. ಸೊ ವಿತ್ ಗುಡ್ ಸ್ಟಾಪ್ ಲಾಸ್. ಸೊ ಆಸ್ ಲಾಂಗ್ಸ್ ಇದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ ವಿತ್ ಗುಡ್ ವಾಲ್ಯೂಮ್ಸ್. ಸೊ ಪ್ರಾಬ್ಲಿ ಇದು ಕೂಡ ನಾನೇನು ಟಚ್ ಕೂಡ ಮಾಡೋಕೆ ಅನ್ಲೆಸ್ ಇಲ್ಲೊಂದು ಸರ್ಟನ್ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡೋಣ. ಈ ಬ್ಯಾಕ್ ಆ್ಯಕ್ಚುಲಿ ವೆರಿ ಮೈನರ್ ಪೊಸಿಷನ್ಸ್. ನಾನು ತುಂಬ ದಿನ ಇದು ಕೂಡ ಒಳ್ಳೆ ಪ್ರಾಫಿಟಲ್ಲಿತ್ತು. ನಾನು ಆ್ಯಕ್ಚುಲಿ ಇವತ್ತು ಅನಿಸ್ತು ನಾನು ಇದು ಸಮ್ವೇರ್ ಅರೌಂಡ್ 336 ಬುಕ್ ಮಾಡಬೇಕಾಯ್ತಲ್ಲ, ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ ಈ ಸೈಡ್ ವೇಸಲ್ಲೇ ಬುಕ್ ಮಾಡಬೇಕಾಗಿತ್ತು ಅಂತ. ಬಟ್ ನೋಡೋಣ, ಫ್ಯೂ ಡೇಸ್ ಕೊಡ್ತೀನಿ, ಏನಾದರೂ ಕನ್ಸಲ್ಟೇಷನ್ ಆಗಿ ಅಥವಾ ರಿಕವರಿ ಆದರೆ ಫೈನ್, ಇಫ್ ನಾಟ್ ನಾನು ಎಕ್ಸಿಟ್ ಮಾಡ್ತೀನಿ ನನ್ನ ಸ್ವಲ್ಪ ಪೊಸಿಷನ್ಸ್ ಕೂಡ. ಇನ್ನು ಇವತ್ತು ಹೇಳೋದಾದರೆ ಆ್ಯಕ್ಚುಲಿ ನಾನಿದು ಒಂದು ಸೆಕೆಂಡ್ ಸಿಗ್ನಿಟಿ ಟೆಕ್ನಾಲಜಿ ನಾನು ಎಂಟ್ರಿ ತೊಗೊಂಡಿದ್ದೀನಿ ಇವತ್ತು. ನಾಟ್ ಎ ಗುಡ್ ಅಂತ 5 ಸ್ಟಾರ್ ಸೆಟಪ್ ಅನ್ನಲ್ಲ, ಬಟ್ ಸ್ಟಿಲ್ ಫೈನ್. ನಾನೇನು ಪಿವೋಟ್ ಎಂಟ್ರಿ ಇತ್ತು, ನನ್ನ ಎಂಟ್ರಿ ಪಾಯಿಂಟ್ ಏನು ಪಿವೋಟ್ ಇತ್ತು ಅದು ತೊಗೊಂಡಿದ್ದೀನಿ ವಿತ್ ಸ್ಟಾಪ್ ಲಾಸ್ 179. ಇದು ಕೂಡ 10% ಸೈಜ್. ನೋಡೋಣ, ಫ್ಯೂ ಡೇಸ್ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಬ್ರೇಕ್ಔಟ್ ಫಾಲೋ ಅಪ್ ಬ್ರೇಕ್ಔಟ್ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಪಾರ್ಷಲ್ ಆಗಿ ಎಕ್ಸಿಟ್ ಆಗ್ತೀನಿ, ಬಿಕಾಸ್ ಇದನ್ನ 10% ಸೈಜ್ ಇರೋದ್ರಿಂದ. ಇದು ಕೂಡ ತೊಗೊಂಡಿದ್ದೆ ಭಾರತ್ ಫೋರ್ಸ್. ಆ್ಯಕ್ಚುಲಿ ಯಾವುದೋ ಟ್ರೇಡ್ ತೊಗೊಂಬರ್ತಂತಿದ್ದು, ಬಟ್ ಸೆಟಪ್ಸ್ ಚೆನ್ನಾಗಿತ್ತು. ಸೊ ನಾನು ಹಾಗೆ ಒಂದು ಟ್ರೇಡ್ ತೊಗೊಂಡೆ ಆ್ಯಕ್ಚುಲಿ. ಇದು ಕೂಡ ಒಳ್ಳೆ ಎಂಟ್ರಿ ಪಾಯಿಂಟ್ ಸಿಕ್ತು ನನಗೆ, ಸಮ್ಮರ್ 1415 ದ ಡೀಸೆಂಟ್ ಸ್ಟಾಪ್ ಲಾಸ್. ಸೊ ಇವತ್ತು ನೋಡೋ ಫಾಲೋ ಅಪ್ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನಾನೀಗ ಸ್ಟಾಪ್ ಲಾಸ್ನ ಕಾಸ್ಟಾಗಿ ಮೂವ್ ಮಾಡ್ಕೊತೀನಿ ಅಥವಾ ಡೇ ಲೋಗೋ ಮೂವ್ ಮಾಡ್ಕೊತೀನಿ. ಇದು FNO ಸ್ಟಾಕ್ ಇರೋದ್ರಿಂದ ಅಂಥ ವಾಲಟೈಲ್ ಇರಲ್ಲ. ಸೊ ನೋಡೋಣ, ಡೆಫಿನೆಟ್ಲಿ ಒಳ್ಳೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇವತ್ತು. ಸೊ ಜಸ್ಟ್ ಮೂಮೆಂಟ್. ಸೊ ಇನ್ನು ಬಯಬಲ್ ಸೆಟಪ್ಸ್ ನೋಡಿದ್ರೆ ಮರೈನ್ ಇಂಜಿನಿಯರಿಂಗ್ ಇದೆ, ಬಟ್ ಡೆಫಿನೆಟ್ ನೋಡೋಣ. ಆ್ಯಕ್ಚುಲಿ ಅದು ಎಂಟ್ರಿ ಪಾಯಿಂಟ್ಸ್ ತೊಗೊಳ್ಳೋಲ್ಲ ನಾಳೆ. ನಾನು ಜಸ್ಟ್ ಅಬ್ಸರ್ವ್ ಮಾಡ್ತೀನಿ ಮಾರ್ಕೆಟ್ನ, ಯಾಕಂದರೆ ಕೆಲವೊಂದು ಅಬ್ಸರ್ವೇಷನ್ ಪ್ರಕಾರ ನನಗೆ ಆ್ಯಕ್ಚುಲಿ ಅದು ಕಂಪೇರ್ಡ್ ಇಂಡೆಕ್ಸ್ ಮಾತ್ರ ಮೇಲೆ ಹೋಗ್ತಿದೆ, ಬಟ್ ಸ್ಟಾಕ್ಸ್ ಏನಂತ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಓವರ್ ಆಲ್ ಬೈಯಿಂಗ್ ಬರ್ತಾ ಇಲ್ಲ ಆ್ಯಕ್ಚುಲಿ, ಬರೀ ಇಂಡೆಸಸ್ ಮಾತ್ರ ಹೋಗ್ತಿದೆ. ಬಟ್ ಬಯಬಲ್ ಸೆಟಪ್ಸ್ ಆಗಿ ಮರೈನ್ ಇಂಜಿನಿಯರ್ ಇಟ್ಕೊಂಡಿದ್ದೆ, ಯಾಕಂದ್ರೆ ಲಾಂಗ್ ಬೇಸ್ ಬ್ರೇಕ್ಔಟ್ ಪ್ಲಸ್ ನೀವು ನೋಡ್ಬೋದು ರೆಸಿಸ್ಟೆನ್ಸಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ವಿತ್ ಗುಡ್ ವಾಲ್ಯೂಮ್ಸ್ ಬಂದರೆ ಬೇಕಾದ್ರೆ ಇಂಟ್ರಾಡೇ ಅಟ್ಲೀಸ್ಟ್ ನಾನು ಪ್ರಿಫರ್ ಮಾಡ್ತೀನಿ. ಒಂದು ಮದರ್ಸನ್
ಇದರಲ್ಲೂ ಕೂಡ ಇದು ಒಂದು ಆ್ಯಕ್ಚುಲಿ ಆಟೋ ಆನ್ಸಿಲರೀಸ್ ಇರೋದ್ರಿಂದ ಡೆಫಿನೆಟ್ಲಿ ಇದು ನಮ್ಮ ಪ್ರಿಫರಬಲ್ ಸೆಟಪ್ಸ್ ಆಗಿರುತ್ತೆ ನಾಳೆಗೆ. ಇನ್ ಕೇಸ್ ಏನಾದ್ರು ಇಲ್ಲಿ ಓಪನ್ ಆಗಿ 112 ಅಬ್ ಓಪನ್ ಆಗಿ ಏನಾದ್ರು ಒಂದು ಬ್ರೇಕ್ಔಟ್ ಕೊಡ್ತೀನಿ, ಡೆಫಿನೆಟ್ ನಾನು ಎಂಟ್ರಿ ಆಗೇ ಆಗ್ತೀನಿ ವಿತ್ ಡೀಸೆಂಟ್ ಸ್ಟಾಪ್ ಲಾಸ್ ಅನ್ಕೋತೀನಿ. 4%, 3% F&O ಸ್ಟಾಕ್ಸ್ 3% ಸ್ಟಾಪ್ ಲಾಸ್. ಐ ಕ್ಯಾನ್ ಬಿಲ್ಡ್ ಅಪ್ ಟು 20% ಮೇಲೆ ಪೊಸಿಷನ್ಸ್ ತೊಗೊಬೋದು ವಿತ್ 1% ರಿಸ್ಕ್ ನೋಡೋಣ. ಬಟ್ ನಾನು ಪ್ರಿಫರಬಲಿ ಇಲ್ಲ ಮದರ್ಸನ್ ಇರುತ್ತೆ, ಇಲ್ಲ ಬೆಲ್ ರೈಸ್ ಕೂಡ ಒಂದು ಒಳ್ಳೆ ಸ್ಟಾಕ್, ಒಂದು ಒಳ್ಳೆ ಸೆಟಪ್ ಆಗಿರೋದು. ಪ್ರೈವೇಟ್ ಟ್ರೆಂಡ್ ನೋಡ್ಬೋದು ವಿತ್ ಅ ಗುಡ್ ವಾಲ್ಯೂಮ್ಸ್ ಬಂದರೆ ಡೆಫಿನೆಟ್ಲಿ ಎಂಟ್ರಿ ಆಗೇ ಆಗ್ತೀನಿ. ಅಟ್ಲೀಸ್ಟ್ ಇಂಟ್ರಾಡೇ, ನಾಟ್ ದ ಸ್ವಿಂಗ್ ಟ್ರೇಡ್, ಬಿಕಾಸ್ ನಾನು ಆಲ್ರೆಡಿ ಇನ್ವೆಸ್ಟೆಡ್ ಆಗಿರೋದ್ರಿಂದ. ಸೊ ಇದು ಕೂಡ ಮಹೀಂದ್ರ ಕೂಡ ಒಂದು ಒಳ್ಳೆ ಸೆಟಪ್ ಹಾಕಿದೆ. ಎನಿಥಿಂಗ್ ಇಫ್ ಬಿಲೋ ದಿಸ್ ಟ್ರೆಂಡ್ ಲೈನ್, ಐ ಮೀನ್ ಬಿಲೋ ದಿಸ್ ಲೈನ್ ವೀಕ್ ಅಂತ ಹೇಳ್ಬೋದು. ಇಲ್ಲಾಂದರೆ ಆಸ್ ಲಾಂಗ್ ಇಸ್ ಟ್ರೇಡಿಂಗ್ ಅಬೌವ್ ದಿಸ್ ಲೈನ್ ಇಟ್ಸ್ ಫೈನ್. ಸೊ ಜಸ್ಟ್ ಅ ಮೂಮೆಂಟ್, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಆ್ಯಕ್ಚುಲಿ. ನೀವು ನೋಡ್ಬೋದಿಲ್ಲ ಆ್ಯಕ್ಚುಲಿ ಇದನ್ನು ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌವ್ ಮೂವಿಂಗ್ ಅವರೇಜಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ನಂಗೆ ಆ್ಯಕ್ಚುಲಿ. ನೀವು ನೋಡ್ಬೋದು ಇಲ್ಲಿ ನೀವು ಇಂಡೆಕ್ಸ್ ಮಾತ್ರ ಮೇಲೆ ಹೋಗ್ತದೆ, ಬಟ್ ಸ್ಟಾಕ್ಸ್ ಏನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅದರಿಂದ ನಾನು ಸ್ವಲ್ಪ ಕಾಷಿಯಸ್ ಆಗಿದ್ದೀನಿ ಆ್ಯಕ್ಚುಲಿ ಇಲ್ಲೇನು ಎಂಟ್ರಿ ತೊಗೊಳೋಕ್ಕೆ. ಅನ್ಲೆಸ್ 2 to 3 ಡೇಸಲ್ಲಿ ಬ್ರೇಕ್ಔಟ್ ಆಗಿಲ್ಲ ಅಂದರೆ ನಾನು ಆ್ಯಕ್ಚುಲಿ ಪಾರ್ಷಲಿ ಎಕ್ಸಿಟ್ ಆಗ್ತೀನಿ, ರಿಮೈನಿಂಗ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ಕೊತೀನಿ. ಸೊ ಯಾರಾದರೂ ಬಿಕಾಸ್ ನನ್ನ ಪ್ರೀವಿಯಸ್ ಟ್ರೇಡ್ಸ್ ಆ್ಯಕ್ಚುಲಿ ನಾವು ನೋಡ್ಬೋದು, ನಾನು ಥೈರೋಕೆ ಟ್ರೇಡ್ ಆಗಿರ್ಬೋದು ಅಥವಾ ಸಿಗ್ನಿಟಿ ಇರ್ಬೋದು, ಅದೆಲ್ಲ ನಂಗೆ ವರ್ಕ್ ಆಗ್ತಿರೋದ್ರಿಂದ ನಾನು ಆ್ಯಕ್ಚುಲಿ ಇವತ್ತು ಟ್ರೇಡ್ ತೊಗೊಂಡೆ. ಇಲ್ಲಾಂದರೆ ನಾನು 100% ಟ್ರೇಡ್ ತೊಗೊತಾ ಇರಲಿಲ್ಲ. ಸೊ ನೋಡೋಣ, ಇನ್ ಕೇಸ್ ನಿಫ್ಟಿ ಏನಾದರೂ ನಾಳೆ ಬರೀ ಲಾರ್ಜ್ ಕ್ಯಾಪ್ಸ್ ಪ್ರಿಫರ್ ಮಾಡಿ, ಅದಕ್ಕೆ ಮಿಡ್ ಅಥವಾ ಸ್ಮಾಲ್ ಕ್ಯಾಪ್ಸ್ಗೆ ಹೋಗ್ಬೇಡಿ ಅಟ್ ದಿಸ್ ಮೂಮೆಂಟ್. ಅವ್ರು ಹೇಳಿದ್ದು ವೀಕ್ ಇರೋದ್ರಿಂದ. ಮತ್ತು ಗೋಲ್ಡು ಕಮಾಡಿಟಿ ಕೂಡ, ಐ ಮೀನ್ ಗೋಲ್ಡ್ ಮತ್ತು ಸಿಲ್ವರ್ ಕೂಡ ಓಡ್ತಾ ಇದೆ. ನಾನು ಆ್ಯಕ್ಚುಲಿ ಗೋಲ್ಡ್ ಮಿಸ್ ಮಾಡಿದೆ ಎಂಟ್ರಿ, ಆ್ಯಕ್ಚುಲಿ ತೊಗೊಂಬಿಡೋಕ್ಕಾಯ್ತು ಎಂಟ್ರಿ ಸಮ್ವೇರ್ ಅರೌಂಡ್ ದಿಸ್ ಲೆವೆಲ್ಸ್, ಫುಲ್ ಬ್ಯಾಕ್ ಎಂಟ್ರಿ, ಬಟ್ ಮಿಸ್ ಮಾಡಿದೆ. ಫೈನ್, ಬಟ್ ಸಿಲ್ವರ್ ಒಂದು ಒಳ್ಳೆ ಪೊಸಿಷನ್ ಇದೆ, ನೋ ವರೀಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ಗುಡ್ ಡೇ.